ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಓದಿಕೊಳ್ಳೋಣ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದೋ? ನಿಮ್ಮಲ್ಲಿ ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಉಡಲು ಬಟ್ಟೆಯು ಮತ್ತು ದಿನನಿತ್ಯದ ಆಹಾರವು ಅಗತ್ಯವಿರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೈಹಿಕ ಅವಶ್ಯಕತೆಗಳನ್ನು ಪೂರೈಸದೆ ಸಮಾಧಾನದಿಂದ ಹೋಗಿರಿ, ಬೆಚ್ಚಗೆ ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ ಎಂದು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದ ನಂಬಿಕೆಯು ನಿರ್ಜೀವವಾದುದು. ಆದರೂ ಒಬ್ಬನು, ನಿನಗೆ ನಂಬಿಕೆಯುಂಟು ಮತ್ತು ನನಗೆ ಕ್ರಿಯೆಗಳುಂಟು, ನೀನು ನಿನ್ನ ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ತೋರಿಸುತ್ತೇನೆ ಎಂದು ಹೇಳುವವನಲ್ಲವೇ? ನೋಡಿ ಪ್ರಿಯರೇ, ದೇವರ ಮಕ್ಕಳಾದ ನಾವು ಬರೀ ನಂಬಿಕೆಯುಂಟೆಂದು ಹೇಳಿಕೊಂಡು ಕ್ರಿಯೆಗಳಿಲ್ಲದೆ ಇದ್ದರೆ ನಮ್ಮ ನಂಬಿಕೆಯು ನಿರ್ಜೀವವಾದುದು. ನಾವು ಕಷ್ಟದಲ್ಲಿರುವವರನ್ನು, ಬಡವರನ್ನು ಅಥವಾ ನಮ್ಮ ಸ್ನೇಹಿತರು ಕಷ್ಟದಲ್ಲಿ ಇರುವಾಗ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿದರೆ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸುತ್ತಾನೆ. ದೇವರು ನಮ್ಮ ಕುಟುಂಬಗಳಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಕೂಡ ಬಿಡುಗಡೆ ಮಾಡುತ್ತಾನೆ. ಏಕೆಂದರೆ ದೇವರ ಆಜ್ಞೆಯ ಮೂಲಕ ನೋಡಿದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂದು ದೇವರ ಆಜ್ಞೆಯಾಗಿದೆ. ಆದುದರಿಂದ ನಂಬಿಕೆ, ಕ್ರಿಯೆ, ಪ್ರೀತಿ ಎಲ್ಲವನ್ನು ನಾವು ತೋರಿಸಬೇಕು. ಹಲ್ಲೆಲೂಯಾ, ಆಮೇನ್. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಾಧಿಕಾರಿ ಹೌದು ಕರ್ತನೆ. ಅಪ್ಪ, ನಾವು ಬರೀ ನಂಬಿಕೆಯಿಂದಲ್ಲ ಕರ್ತನೆ, ಕ್ರಿಯೆಗಳಿಂದ ಕೂಡ ನಾವು ಇತರರಿಗೆ ಪ್ರೀತಿಯನ್ನು ತೋರಿಸುವಂತೆ ನೀನು ಸಹಾಯ ಮಾಡು. ನಮ್ಮೆಲ್ಲರನ್ನು ಬಲಪಡಿಸು ಕರ್ತನೆ. ಮುಖ್ಯವಾಗಿ ಕಷ್ಟದಲ್ಲಿರುವವರನ್ನು, ಬಡವರನ್ನು, ಪ್ರತಿಯೊಬ್ಬರನ್ನು ನಾವು ಆಧರಿಸುವಂತೆ ಸಹಾಯ ಮಾಡುವಂತೆ ಪ್ರತಿಯೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಕಷ್ಟದಲ್ಲಿರುವ ಒಂದೊಂದು ಕುಟುಂಬಗಳನ್ನು ಕೂಡ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ.